ತಪ್ಪೋಗಿತ್ತು ಸರ್. ಎರಡೇ ಬಣ ಅದಾವ್ರಿ, ಎಡಬಲ ಒಂದು ಎಲ್ಲ ಕಡೆ ಎಲ್ಲ ತಾಲೂಕಿನಾಗ ಲೆಫ್ಟ್ ರೈಟ್ ಅದಾವ, ಇಲ್ಲಿ ಐತಿ ಅಲ್ಲಿ ಐತಿ. ಸರ್ ಮೊನ್ನೆ ಮುಧೋಳದಾಗ ಗಣಪತಿ ವಿಸರ್ಜನೆ ಯತ್ನಾಳವ್ರಿ ಟಿಪ್ಪು ಸುಲ್ತಾನ್ ಒಬ್ಬರು ಉಳಿದಾರೆ ಸರ್. ಅದು ಈಗ ಹೇಳೋದಂತ ಸಂದರ್ಭ ಅಲ್ಲ. ಸ್ಥಳೀಯ ಶಾಸಕರು ಸರ್ ಭೇಟಿ ಕೊಟ್ಟಿಲ್ಲ ಅಂತ ಯಾವುದೋ ಒಂದು ವಿಷಯದಾಗ ಹೊಂದಾಣಿಕೆ ಸರಿ ಇಲ್ಲ ಸರ್. ಎಲ್ಲಾರು ಸ್ವಲ್ಪ ಏನೋ ಪಾರ್ಟಿ ಬಂದಾಗ ಎಲ್ಲ ಹೊಂದಾಣಿಕೆ ಇದ್ದೇ ಇರ್ತಿಲ್ಲ. ಪಾರ್ಟಿ ಬಂದಾಗ ಇದ್ದೇ ಇರ್ತದೆ. ಅದೇನು ಪಾರ್ಟಿ ಬಂದಾಗ ಏನು ಪಾರ್ಟಿ ಇರೋದು ಯಾರು ಮಾಡೋದಿಲ್ಲ, ಇದ್ದೇ ಇರ್ತೀವಿ, ಹೊಂದಾಣಿಕೆ ಆಗಿರ್ತೀವಿ. ಆಮೇಲೆ ಒಂದಿಷ್ಟು ಅಭಿಮಾನಿಗಳು ಗಜಾನನ ಮಂಗಸೂರಿಗೆ ಅನ್ಯಾಯ ಆಗಿದೆ, ಏನು ಸಿಗ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಟೈಮ್ ಬರ್ತದೆ, ಟೈಮ್ ಕಾಯ್ಬೇಕಲ್ಲ. ಬಹಳಷ್ಟು ಮಂದಿ ಆಕಾಂಕ್ಷಿಗಳದಾರ ಹತ್ತನೇ ತಾಲೂಕಲ್ಲಿ, ಜಿಲ್ಲೆಯಲ್ಲಿ. ಟೈಮ್ ಬರ್ತೈತಿ, ವೇಟ್ ಮಾಡ್ಬೇಕು. ವೇಟ್ ಮಾಡ್ಬೇಕು. ರಾಜಕೀಯ ಇಲ್ಲಿ 40 ವರ್ಷ ಇದ್ದವ್ರು ಇನ್ನೂ ಅರ್ಜಿ ಹಿಡ್ಕೊಂಡು ಹಂಗ ಹೇಳತ್ತಾರ. ನಾವು 40 ವರ್ಷದಿಂದ ಕಾಂಗ್ರೆಸ್ನಾಗ ಹೋದ್ರಿ, ಮೋಸ್ಟ್ ಸೀನಿಯರ್ ಅಂತ ಹೇಳ್ತಾರ. ಇಲ್ಲದಾರ ಅವೆಲ್ಲ ಅಡ್ಡಾಡತ್ತಾರ. ಗಜಾನನ ಮಂಗಸೂಳಿ ಅವ್ರ ಪಾತ್ರ ಹೆಚ್ಚಿಗೆ ಇದೆ ಸರ್. ಇದೇನು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಪುಟಾಳೆ ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ. ಇನ್ನೂ ಬಹಳಷ್ಟು ಮುಖಂಡರು ಅದಾರ, ಅವ್ರದ್ದು ಇದೆ. ಆದ್ರೆ ಇರೋದು ಲಿಮಿಟೆಡ್ ಅವಕಾಶಗಳು, ಸ್ವಲ್ಪ ವೇಟ್ ಮಾಡ್ಬೇಕು. ಅಂದ್ರೆ ಗಜಾನನ ಮಂಗಸೂಳಿ ಅವ್ರಿಗೆ ಏನೇ ಅವಕಾಶ ಬರುತ್ತಾ ಸರ್? ರಾಜಕೀಯ ಅವಕಾಶ ಬರ್ತೈತಿ, ಇಂಥದಂತ ಹೇಳಕ್ ಆಗಲ್ಲ. ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ. ಮತ್ತೆ ಸರ್ ಈಗ ಸಮನ್ವಯ ಕೊರತೆ ಇದೆ. ಸಮನ್ವಯ ಕೊರತೆ ಏನಿಲ್ಲ. ಏನ್ ಕೊರತೆ ಇದೆ? ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲಾರು ಇರ್ತೀವಿ. ನಮ್ಮ ಗುಂಪ, ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತೈತಿ. ಎಲ್ಲ ಪಕ್ಷದಾಗ, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಲ್ಲಿ ಇದೆ, ಇಲ್ಲೂ ಇದೆ. ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಇರಲ್ಲ. ಅದ್ ನಿಮಗ್ ಗೊತ್ತೇ ಇದ್ರಲ್ಲ, ಅದು ಯಾಕಂತ ಮತ್ತೇನ್ ಹೇಳ್ಬೇಕು? ಯಾಕಂತ ನಿಮ್ಗೆ ಗೊತ್ತಿದೆ. ಮತ್ತೆ ಪ್ರಶ್ನೆ ಆಗಿದೆ ಸರ್. ಈಗ ಅಂದ್ರೆ ಇದೇ ರೀತಿ ಮುಂದುವರಿತಾರೆ, ಶಾಸಕರು ಇರಲ್ಲ, ಶಾಸಕರ ಉಸ್ತುವಾರಿ ಸಚಿವರು ಇರಲ್ಲ, ಜನರು ಗೊಂದಲದಲ್ಲಿದ್ದಾರೆ. ಜನರು ಕರೆಕ್ಟ್ ಇದಾರ. ಅವ್ರ ಕೆಲಸ ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲಾರು ಮಾಡ್ತಾರೆ. ಜನರ ಕೆಲಸ ಏನ್ ನಿಂತಿಲ್ಲಲ್ಲ, ನಮ್ ಜಗಳ ಆಗಿದ್ರು ಕೂಡ. ಸೊ ಜನರ ಕೆಲಸ ಮಾಡ್ತೀವಿ. ಅವ್ರಿಗೆ ಯಾವ ಗುಂಪ ಈ ಗುಂಪ ಇಲ್ಲ. ಯಾರು ಬಿಜೆಪಿ ಬಂದ್ರು ಮಾಡ್ತೀವಿ, JDS ಬಂದ್ರು ಮಾಡ್ತೀವಿ, ಕಾಂಗ್ರೆಸ್ ಬಂದ್ರು ನಾವು ಕೆಲಸ ಮಾಡ್ತೀವಿ. ಅಂದ್ರೆ ಅಗ್ನಿಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಚುನಾವಣೆ ಮೇಲೆ ಪರಿಣಾಮ ಇರ್ತೈತಿ ಅಂತ ಸರ್. ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲ, ಹಂಗೇನಾಗಲ್ಲ. ಅದು ಹಂಗೇನಾಗಲ್ಲ. ಇನ್ನು ಚುನಾವಣೆ ದೂರ ಐತ್ರಲ್ಲ. 4 ವರ್ಷ ಒಂದಿದೆ, 5 ವರ್ಷ ಇದೆ. ಅವಾಗೇನು ಯಾರಿಗೆ ಟಿಕೆಟ್ ಸಿಗ್ತದೆ ಅವ್ರಿಗೆ ಮಾಡ್ಲೇಬೇಕು, ಎಲ್ಲಾರು ಕೂಡಿ. ಈ ಮೊನ್ನೆ ಉದಾಹರಣೆ ನಿಮ್ ಸಮನ್ವಯತೆ ಕೊರತೆ ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ಒಂದ್ ಸ್ವಲ್ಪ ಏರುಪೇರಾಗಿತ್ತು ಸರ್. ಇದೇ ಕರೆಕ್ಟ್ ಆದ್ರಲ್ಲ, ಮತ್ತೆ ಎಲ್ಲಾರು ಕೂಡಿ ಮಾಡ್ಯಾರಲ್ಲ. ಮತ್ತೆ ಹಿಂದೆ ವಿರೋಧ ಮಾಡಿದಾರ, ಈಗಿನ ಅವ್ರ ಕೆಲ ಕೂಡಿ ಮಾಡಿದ್ರು. ಮತ್ತೇನು ಸಮನ್ವಯ ಬೇಕಲ್ಲ? ಅದಕ್ಕಿಂತ ಹೆಚ್ಚು ಏನ್ ಬೇಕು? ನಮ್ಗೆಲ್ಲ ಕೂಡಿ ಮಾಡೈತಿ. ಸಮನ್ವಯ ಇತ್ತಂದ್ರೆ ರಿಸಾರ್ಟ್ ರಾಜಕಾರಣ ಯಾಕೆ ಮಾಡ್ತಿದ್ರು? ರಿಸಲ್ಟ್ ರಾಜಕಾರಣ ಯಾಕೆ ಅವ್ರು ನಾವು ಕೇಳಿದೀವಿ ಮೊದ್ಲ, ಇಲ್ಲಿ ಇರ್ತೀರ ಹೋಗ್ತಾರ ಅಂತ. ಏನೋ 4 ದಿವಸ ಹೋಗ್ತೀವಿ ಅಂತ ಹೋಗಂತೀವಿ. ಮೊದ್ಲ ಕೇಳಿದವ್ರಿಗೆ ಹೋಗೋದು ಅವಶ್ಯಕತೆ ಇದ್ರೆ ನೋಡಿ, ಇಲ್ಲ ಇಲ್ಲೇ ಇರೋದ್ರೆ ನಾವು 4 ಮಂದಿ ನಾವು ಹೋಗೋಣ. ಈಗ ಅವಕಾಶ ಆಮ್ಯಾಗ ಯಾರು ಕರ್ಕೊಂಡು ಹೋಗಾರಂದ್ರ ಅವ್ರ ಚುನಾವಣೆ ಬಂದಾಗ ಯಾರು ಆಮೇಲೆ ನಮ್ನ ಯಾರು ಚಾನು ಕುಡ್ಸೋಲ್ಲ, ಈಗ ಹೋಗ್ತಾರ ಅಂದ್ರೆ ನಡಿ ಅಂದ್ವಿ. ಸರಿ, ಬಂದವರು ಯಾರು ಬೆಂಬಲಿಗರು ಸರ್? ಕಾಂಗ್ರೆಸ್ ಅವರೆಲ್ಲ. ಸರಿ, ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಟ್ಟ ಗಮನವನ್ನು ಸೆಳೆದಿದೆ ಸರ್. ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಅಥಣಿ ಭಾಗದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬೆಳಗಾವಿ ದೂರ ಆದ್ರೆ ಚಿಕ್ಕೋಡಿ ಮಾಡಕ್ ನಾವು ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ವಿ, ಒತ್ತಡ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಆಗ್ಬೇಕಂತ ನಮ್ದಿದೆ. ನೋಡೋಣ, ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು. ಎಲ್ಲಾನು ಫೈನಾನ್ಸಿಯಲಿ ಕೂಡ ನೋಡಬೇಕು, ರಾಜಕೀಯ ಡಿಸಿಷನ್ ಕೂಡ ಆಗ್ಬೇಕಂತ. ನಮಗೂ ಇದೆ. ಚಿಕ್ಕೋಡಿ ಅವ್ರಿಗೆ, ಇದು ಅಥಣಿ ಅವ್ರಿಗೆ, ರಾಯಬಾಗು, ನಿಮ್ಮ ತೆಲುಸಂಗು ಬೆಂಬಲ ಇದೆ. ನಮ್ದು 2 ಸಲ ಹೇಳಿ ಬೆಂಬಲ ಇದೆ ಅಂತ. ನೀನು ಜಿಲ್ಲಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಅಥಣಿ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ನಾವು ಮಾಡ್ಕೊತೀವಿ.